ಏನಪ್ಪಾ ಅಂದ್ರೆ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾಗುವಳಿ ಭೂಮಿ ಸರ್ವೆ ಅರ್ಧಕ್ಕೆ ಸ್ಥಗಿತ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದೇವನಹಳ್ಳಿಯ ವ್ಯಾಪ್ತಿಯಲ್ಲಿ ಸಾಗುವಳಿ ಭೂಮಿ ಸರ್ವೆ ಅರ್ಧಕ್ಕೆ ಸ್ಥಗಿತ ಆಗಿರುವಂತದ್ದು. ಕಂದಾಯ ಇಲಾಖೆಯ ವಿರುದ್ಧ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ಕಾರ್ಯವೈಖರಿಗೆ ಅನ್ನದಾತರ ಖಂಡನೆ ವ್ಯಕ್ತ ಆಗ್ತಾ ಇರುವಂತದ್ದು. ಸತತವಾಗಿ ಕಚೇರಿಗಳಿಗೆ ಅಲೆದ್ರೂ ಜಮೀನುಗಳು ಸರ್ವೆ ವಿಳಂಬ ಆಗ್ತಾ ಇದೆ. ನೆಪಕ್ಕೆ ಭೂಮಿ ಅಳತೆ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗುವ ಅಧಿಕಾರಿಗಳು 4-5 ವರ್ಷಗಳಿಂದ ಅಲೆದ್ರೂ ಸಹ ಅದ್ಬಸ್ತು ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇರುವಂತದ್ದು. 4 ಬಾರಿ ಸರ್ವೆ ಮಾಡಿದ್ದಾರೆ, ಆದ್ರೆ ಜಾಗ ಮಾತ್ರ ಗುರುತಿಸಿಲ್ಲ. ಜಾಗ ಗುರುತಿಸದೆ ತಹಶೀಲ್ದಾರ್ ಸಹಿ ಹಾಕಿಸಿ ಸ್ಕೆಚ್ ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಕೆಲ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರು ಸಹ ಅಲಗಾಡದ ಅಧಿಕಾರಿಗಳ ವಿರುದ್ಧ ಮಂಡಿಬೆಲೆ ಗ್ರಾಮದ ರೈತ ಮುನಿರಾಜು ಕಿಡಿಕಾರಿರುವಂತದ್ದು. ರೈತ ತಿರುಗಿ ಬೀಳುವ ಮೊದಲು ರೈತರ ಸಮಸ್ಯೆ ಬಗೆಹರಿಸಿ ಎಂದು ಕಿಡಿಕಾರಿರುವಂತದ್ದು. ಇನ್ನು ದೇವನಹಳ್ಳಿ ತಾಲೂಕು ಮಂಡಿಬೆಲೆ ಗ್ರಾಮದ ರೈತ ಮುನಿರಾಜು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾಗುವಳಿ ಭೂಮಿ ಸರ್ವೆ ಅರ್ಧಕ್ಕೆ ಸ್ಥಗಿತ ಆಗಿದೆ. ಕಂದಾಯ ಇಲಾಖೆಯ ವಿರುದ್ಧ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಧಿಕಾರಿಗಳ ಕಾರ್ಯವೈಖರಿಗೆ ಅನ್ನದಾತರ ಖಂಡನೆ ವ್ಯಕ್ತ ಆಗ್ತಾ ಇದೆ. ಸತತವಾಗಿ ಕಚೇರಿಗಳಿಗೆ ಅಲೆದ್ರೂ ಜಮೀನುಗಳ ಸರ್ವೆ ಮಾತ್ರ ವಿಳಂಬ. ನೆಪಕ್ಕೆ ಭೂಮಿ ಅಳತೆ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗುವ ಅಧಿಕಾರಿಗಳು 4-5 ವರ್ಷಗಳಿಂದ ಅಲೆದ್ರೂ ಅದ್ಬಸ್ತು ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. 4 ಬಾರಿ ಸರ್ವೆ ಮಾಡಿದ್ದಾರೆ, ಆದ್ರೆ ಜಾಗ ಮಾತ್ರ ಗುರುತಿಸಿಲ್ಲ. ಜಾಗ ಗುರುತಿಸದೆ ತಹಶೀಲ್ದಾರ್ ಸಹಿ ಹಾಕಿಸಿ ಸ್ಕೆಚ್ ಕೊಡ್ತೀನಿ ಅಂತ ಹೇಳ್ತಾ ಇರುವಂತ ಅಧಿಕಾರಿಗಳು. ಕೆಲ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರು ಸಹ ಅಲ್ಗಾಡದ ಅಧಿಕಾರಿಗಳ ವಿರುದ್ಧ ಮಂಡಿಬೆಲೆ ಗ್ರಾಮದ ರೈತ ಮುನಿರಾಜು ಕಿಡಿಕಾರ್ತಾ ಇರುವಂತದ್ದು. ರೈತ ತಿರುಗಿ ಬಿಡುವ ಮೊದಲು ರೈತರ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಎಂದು ರೈತರು ಕಿಡಿಕಾರ್ತಾ ಇರುವಂತದ್ದು. ಇನ್ನು ದೇವನಹಳ್ಳಿ ತಾಲೂಕು ಮಂಡಿಬೆಲೆ ಗ್ರಾಮದ ರೈತ ಮುನಿರಾಜು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾಗುವಳಿ ಭೂಮಿ ಸರ್ವೆ ಅರ್ಧಕ್ಕೆ ಸ್ಥಗಿತ ಆಗಿರುವಂತದ್ದು. ಕಂದಾಯ ಇಲಾಖೆಯ ವಿರುದ್ಧ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳ ಕಾರ್ಯವೈಖರಿಗೆ ಅನ್ನದಾತರ ಖಂಡನೆ ವ್ಯಕ್ತವಾಗ್ತಾ ಇದೆ. ಸತತವಾಗಿ ಕಚೇರಿಗಳಿಗೆ ಅಲೆದ್ರೂ ಜಮೀನುಗಳ ಸರ್ವೆ ಅದ್ಬಸ್ತಾಗಿಲ್ಲ. ಇನ್ನೂ ಕೆಲಸ ವಿಳಂಬ ಆಗ್ತಾ ಇರುವಂತದ್ದು. ನೆಪಕ್ಕೆ ಮಾತ್ರ ಭೂಮಿ ಅಳತೆ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗುವ ಅಧಿಕಾರಿಗಳು 4-5 ವರ್ಷಗಳಿಂದ ಅಲೆದ್ರೂ ಸಹ ಅದ್ಬಸ್ತು ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇರುವ ಅಧಿಕಾರಿಗಳು. 4 ಬಾರಿ ಸರ್ವೆ ಮಾಡಿದ್ದಾರೆ, ಆದ್ರೆ ಜಾಗ ಮಾತ್ರ ಗುರುತಿಸಿಲ್ಲ. ಜಾಗ ಗುರುತಿಸದೆ ತಹಶೀಲ್ದಾರರ ಬಳಿ ಸಹಿ ಹಾಕಿಸಿ ಸ್ಕೆಚ್ ಕೊಡ್ತೀನಿ ಅಂತ ಹೇಳ್ತಾ ಇರುವಂತ ಅಧಿಕಾರಿಗಳು. ಇನ್ನು ಕೆಲ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರು ಸಹ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ದೆ ಅಲ್ಗಾಡದೆ ಇರುವಂತ ಅಧಿಕಾರಿಗಳು. ಇನ್ನು ದೇವನಹಳ್ಳಿ ತಾಲೂಕು ಮಂಡಿಬೆಲೆ ಗ್ರಾಮದ ರೈತ ಮುನಿರಾಜು ಈ ಕುರಿತು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ನೋಡ್ಲಿ ಕೆರೆ ಬರ್ಲಿ ಇಲ್ಲಿ ಬರ್ತದೆ. ನಾಟಕಗಳು ಇವೆಲ್ಲ ಬೇಡ, ನಾಟಕಗಳು ಏನು ಆಗೋದಿಲ್ಲ. ನಾಟಕ ಆಡಂಗಿದ್ರೆ ಲಾಕ್ ಬೀಳ್ತದೆ. ತಹಸೀಲ್ದಾರ್ ಆಫೀಸ್ಗೂ ಲಾಕ್ ಆಗ್ತಿದೆ. ಅದೇನ್ ಮಾಡಿದ್ರು ಸೈನ್ ಹಾಕಿ ಕೊಡ್ತೀನಿ. ತಹಸೀಲ್ದಾರ್ ಅಂತ ಸೈನ್ ಹಾಕ್ಸ್ಕೊಂಡ್ ಬಂದ್ಮೇಲೆ ಕೂತ್ಕೊಳ್ರಿ. ಇಲ್ಲಿ ಹೆಂಗ್ ಬೇಕಾರೋ ಹೇಳ್ತಾನೆ ಇದ್ದೀರಾ. ಇವತ್ತೇ ಬರೀತೀನಿ ಅಣ್ಣ, ಇವತ್ತು ಮಾಡ್ಕೊಡ್ತೀನಿ. ಇವ್ರಿಗೆ ಮಾಡಿ ಕಳಿಸಿ. ಈಗ ನಮ್ ಜಾಗ ಎಲ್ಲ ಅಲ್ಲೋ ಫಾರೆಸ್ಟ್ ಅದು ನಾನು ಸ್ಕೆಚ್ ಮಾಡ್ತೀನಿ. ಬಂದಿರೋ ಕೆಲಸ ಮುಗಿಸ್ಕೊಂಡು ನೋಡ್ಲಿ ಕೆರೆ ಬರ್ಲಿ ಇಲ್ಲಿ ಬರ್ತದೆ. ನಾಟಕಗಳು ಇವೆಲ್ಲ ಬೇಡ, ನಾಟಕಗಳು ಏನು ಆಗೋದಿಲ್ಲ. ನಾಟಕ ಆಡಂಗಿದ್ರೆ ಲಾಕ್ ಬೀಳ್ತದೆ. ತಹಸೀಲ್ದಾರ್ ಆಫೀಸ್ಗೂ ಲಾಕ್ ಆಗ್ತಿದೆ.
ಏನ್ ಬೇಕಾ ಬೇಕಾದ್ರೆ ಬರೀ ನಿಮ್ಮ ಅನುಕೂಲಕ್ಕೆ. ಅಲ್ಲ ನಾನು ಸ್ಕೆಚ್ ಮಾಡಿಲ್ಲ, ನೀವೇನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಅದೇನ್ ಮಾಡಿದ್ರು ಈ ಸ್ಕೆಚ್ ಮಾಡಿ ಸೈನ್ ಹಾಕಿ ಕೊಡ್ತೀನಿ. ತಹಸೀಲ್ದಾರ್ ಅಂತ ಸೈನ್ ಹಾಕ್ಸ್ಕೊಂಡ್ ಬಂದ್ಮೇಲೆ ಕೂತ್ಕೊಳ್ರಿ ಇಲ್ಲಿ ಹೆಂಗ್ ಬೇಕಾರೋ. ಹೇಳ್ತಾನೆ ಇದ್ದೀರಾ. ಇವತ್ತೇ ಬರೀತೀನಿ ಅಣ್ಣ, ಒಂದೂವರೆ ಬೇಡ ಇವತ್ತು ಮಾಡ್ಕೊಡ್ತೀನಿ. ಇವ್ರಿಗೆ ಮಾಡಿ ಕಳ್ಸಿಡಿ. ಈಗ ನಮ್ ಜಾಗ ಎಲ್ಲ ಅಲ್ಲೋ ಕಾಲಣ್ಣ, ಬಂದಿರೋದೇನಕ್ಕೆ? ಫಾರೆಸ್ಟ್ ಅದು. ಏನು ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾಗುವಳಿ ಭೂಮಿ ಸರ್ವೆ ಅರ್ಧಕ್ಕೆ ಸ್ಥಗಿತ ಆಗ್ತಾ ಇರುವಂತದ್ದು. ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿಯಾದ ರಾಧಾಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಧಾಕೃಷ್ಣ, ಏನು ನಾವು ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾಗುವಳಿ ಭೂಮಿ ಸರ್ವೆ ಅರ್ಧಕ್ಕೆ ಸ್ಥಗಿತ ಆಗ್ತಾ ಇರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಹೌದು, ಇವತ್ತು ಏನ್ ದೇವನಹಳ್ಳಿ ತಾಲೂಕು ಮಂಡಬೆಲೆ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ ಏನ್ ಸಾಗುವಳಿ ಜಮೀನಿಗೆ ಸರ್ವೆ ಇದುವರೆಗೂ ಏನ್ 4-5 ಬಾರಿ ಸರ್ವೆ ಮಾಡಿದ್ರು. ಸರ್ವೆ ಮಾಡೋದಕ್ಕೆ ಬರ್ತಾರೆ ಮತ್ತು ಹೋಗ್ತಾರೆ ಅನ್ನೋ ಆರೋಪ ಇತ್ತು. ಆ ವಿಚಾರವಾಗಿ ನಮ್ಮನ್ನ ಪತ್ರಕರ್ತರು ಕರೆದಿದ್ದು. ಆ ವಿಚಾರವಾಗಿ ನಾವು ಹೋಗಿದ್ದು 5 ದಿವಸ ಅದು ಅವತ್ತು ಕೂಡ ಸರ್ವೆ ಅವರು ಅದೇ ಕೆಲಸ ಮಾಡಿದ್ರು. ಸುಮ್ಮನೆ ರೈತರ ಕಾಟಾಚಾರಕ್ಕೆ ಕಣ್ಣೊರೆಸೋ ನೆಪಕ್ಕೆ ಸರ್ವೆ ಮಾಡೋದಂಗ್ ಮಾಡ್ಬಿಟ್ಟು ಮಾಡಿ ಈಗ ಇದಕ್ಕೆ ಕಂದಾಯ, ರೆವಿನ್ಯೂ ಇನ್ಸ್ಪೆಕ್ಟರ್ ಬರಬೇಕು, ಮತ್ತೆ VA ಬರಬೇಕು, ಮತ್ತೆ ಆ ಪಕ್ಕದಲ್ಲಿ ಗಡಿ ಭಾಗದಲ್ಲಿ ಇರುವಂತ ಅರಣ್ಯ ಅಧಿಕಾರಿಗಳು ಬರಬೇಕು ಅನ್ನೋ ನೆಪ ಹೊಡ್ಬಿಟ್ಟು ಹೋದಂತ ಘಟನೆ ನಡೀತು. ಈ ವಿಚಾರವಾಗಿ ರೈತರು ಬಹಳಷ್ಟು ಬೇಜಾರು ಮಾಡ್ಕೊಂಡ್ರು. ಸುಮಾರು 4-5 ಬಾರಿ ನಾವು ಸರ್ವೆಗೆ ಅಪ್ಲೈ ಮಾಡಿದ್ರು ಇದೇ ರೀತಿ ಮಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ರೈತ ಸಂಘದ ಮುಖಂಡರು ಸಹ ಸರ್ವೆ ಇಲಾಖೆ ಅಧಿಕಾರಿಗಳ ಬಗ್ಗೆ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೇಡಮ್, ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ರಾಧಾಕೃಷ್ಣ ಅವರೇ? ಈ ವಿಚಾರವಾಗಿ ಹೇಳೋದಾದ್ರೆ ಪಕ್ಕದಲ್ಲೇ ಈಗ ರೈತರಿಗೂ ಸಹ ಕಂದಾಯ ಸರ್ವೆ ಇಲಾಖೆಯಿಂದ ಸಾಗುವಳಿ ಚೀಟಿಯನ್ನ ನೀಡಿದ್ದಾರೆ. ಜೊತೆಗೆ ಪಕ್ಕದಲ್ಲೇ ಒಂದು ಕಡೆಯಂತ ಇದು ಅರಣ್ಯ ಭೂಮಿ ಇದ್ದು ಅರಣ್ಯ ಕಾಯ್ದೆ ಪ್ರಕಾರ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ರೈತರ ಈ ಕಂದಾಯ ಇಲಾಖೆ ಕೊಟ್ಟಿರೋ ರೈತರ ಸಾಗುವಳಿ ಚೀಟಿ ಅನುಭವದ ಮೇಲೆ ರೈತರು ಏನು ವ್ಯವಸಾಯ ಮಾಡ್ತಾ ಇದಾರೋ ಅನುಭವದಲ್ಲಿ ಇದಾರೋ ಅದನ್ನ ಕಂದಾಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮದೇ ಜಾಗ ಅರಣ್ಯ ಇಲಾಖೆಗೆ ಸೇರಿದಂತ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಅವರು ಕೂಡ ಹರಸಾಹಸ ಮಾಡ್ತಾ ಇದ್ದಾರೆ. ರೈತರಿಗೂ ಮತ್ತು ಅರಣ್ಯ ಇಲಾಖೆಗೂ ಗಲಾಟೆಗಳು ನಡೀತಲೇ ಇದೆ. ಈ ವಿಚಾರವಾಗಿ ಹಿಂದೆ ಕಳೆದ ತಿಂಗಳಲ್ಲಿ ಒಬ್ಬ ರೈತ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ, ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ. ಕಂದಾಯ ರೆವಿನ್ಯೂ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳ ಕಿರುಕುಳದಿಂದ ಆ ನಿಟ್ಟಿನಲ್ಲಿ ಇವರು ನಮ್ಮ ಸಾಗುವಳಿ ಜಮೀನನ್ನ ನಮಗೆ ಹದ್ದುಬಸ್ತು ಮಾಡಿಕೊಡಿ, ನಮ್ಮ ಜಾಗ ಗುರುಸ್ಕೊಡಿ ಅಂತ ಅವರು ರೈತರು ಕಂದಾಯ ಇಲಾಖೆ ಮತ್ತೆ ಸರ್ವೆ ಇಲಾಖೆಗೆ ಅರ್ಜಿ ಹಾಕಿದ್ರು. ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಇಲಾಖೆ ಅಧಿಕಾರಿಗಳು ಕುಂಟು ನೆಪ ಒಡ್ಡಿ ಅರಣ್ಯ ಇಲಾಖೆಗೆ ಇವರು ಸಪೋರ್ಟ್ ಮಾಡ್ತಾ ರೈತರನ್ನ ಒಕ್ಕಲೆಬ್ಬಿಸ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದಾಗಿದೆ. ಎಸ್ ರಾಧಾಕೃಷ್ಣ, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಏನು ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾಗುವಳಿ ಭೂಮಿ ಸರ್ವೆ ಅರ್ಧಕ್ಕೆ ಸ್ಥಗಿತ ಆಗಿರುವಂತದ್ದು. ಇನ್ನು ಕಂದಾಯ ಇಲಾಖೆಯ ವಿರುದ್ಧ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳ ಕಾರ್ಯವೈಖರಿಗೆ ಅನ್ನದಾತರ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇನ್ನು ಸತತವಾಗಿ ಕಚೇರಿಗೆ ಅಲಿದ್ರೂ ಸಹ ಜಮೀನುಗಳ ಸರ್ವೆ ಅದ್ಬಸ್ತಿಗೆ ಬಂದಿಲ್ಲ. ಇನ್ನು ಕೆಲಸ ವಿಳಂಬ ಆಗ್ತಾ ಇರುವಂತದ್ದು. ಇನ್ನು ನೆಪಕ್ಕೆ ಮಾತ್ರ ಭೂಮಿ ಅಳತೆ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗಿರುವ ಅಧಿಕಾರಿಗಳು 4-5 ವರ್ಷಗಳಿಂದ ಅಲಿದ್ರೂ ಸಹ ಅದ್ಬಸ್ತು ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. 4 ಬಾರಿ ಸರ್ವೆ ಮಾಡಿದ್ದಾರೆ, ಆದ್ರೆ ಜಾಗ ಮಾತ್ರ ಇವ್ರಿನ್ನೂ ಗುರ್ತಿಸಿಲ್ಲ. ಇನ್ನು ಜಾಗ ಗುರ್ತಿಸಿದ್ರೆ ತಹಶೀಲ್ದಾರ್ ಹತ್ರ ಸಹಿ ಹಾಕ್ಸಿ ಸ್ಕೆಚ್ ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಕೆಲ ಅಧಿಕಾರಿಗಳಿಗೆ ಈ ಕುರಿತು ನೋಟಿಸ್ ನೀಡಿದ್ರು ಸಹ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಇದ್ರ ಕುರಿತು ದೇವನಹಳ್ಳಿ ತಾಲೂಕು ಮಂಡಿಬೆಲೆ ಗ್ರಾಮದ ರೈತ ಮುನಿರಾಜು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾಟಕಗಳು ಇವೆಲ್ಲ ಬೇಡ, ನಾಟಕಗಳು ಏನು ಆಗೋದಿಲ್ಲ. ನಾಟಕ ಆಡಂಗಿದ್ರೆ ಲಾಕ್ ಬೀಳ್ತದೆ ಸರ್ವೆ ಡಿಪಾರ್ಟ್ಮೆಂಟ್. ತಹಸೀಲ್ದಾರ್ ಆಫೀಸ್ಗೂ ಲಾಕ್ ಆಗ್ತದೆ.
ಏನ್ ಬೇಕೋ ಬೇಕಾದ್ರೆ ಬರೀ ನಿಮ್ಮ ಅನುಕೂಲಕ್ಕೆ. ಅಲ್ಲ ನಾನು ಸ್ಕೆಚ್ ಮಾಡಿಲ್ಲ, ನೀವೇನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಅದೇನ್ ಮಾಡಿದ್ರು ಈ sketch ಮಾಡಿ ಸೈನ್ ಹಾಕಿ ಕೊಡ್ತೀನಿ, ತಹಸೀಲ್ದಾರ್ ಅಂತ ಸೈನ್ ಹಾಕ್ಸ್ಕೊಂಡ್ ಬಂದ್ಮೇಲೆ ಕೂತ್ಕೊಳ್ರಿ ಇಲ್ಲಿ ಹೆಂಗ್ ಬೇಕಾರೋ. ಹೇಳ್ತಾನೆ ಇದ್ದೀರಾ. ಇವತ್ತೇ ಬರೀತೀನಿ ಅಣ್ಣ, ಬೇಡ ಇವತ್ತು ಮಾಡಿ. ಮಂಡಿಬೇಲೆ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ ಇವರು ಅರ್ಜಿದಾರರು ತಮ್ಮ ಅನುಭವವನ್ನು ಅನುಸರಿಸಿ ರೆವಿನ್ಯೂ ನಕ್ಷೆಯಂತೆ ಅಳತೆ ಮಾಡಿಕೊಡಲು ತಿಳಿಸಿರುತ್ತಾರೆ. ಸದ್ದಿನದಂದು VRA ಅವರಿಗೆ ಈಗ ನೋಟಿಸ್ ಮುಖಾಂತರ ತಿಳಿಸಿದ್ದು, ಸದ್ಯ ಈ ದಿನದಂದು VA ಮತ್ತು RI ಸಾಹೇಬರು ತುರ್ತಾಗಿ ಆಶ್ರಯ ಯೋಜನೆಗೆ ಮಾಡಲು ಅರ್ಜೆಂಟ್ ಇರೋದ್ರಿಂದ ಈ ದಿನ ಅವರು ಬಂದಿರೋದಿಲ್ಲ. ಆದ್ದರಿಂದ ಸದರಿ ಪ್ರದೇಶವನ್ನು ನೋಡಲಾಗಿ ಸದರಿ ಪಕ್ಕದಲ್ಲಿ ಆಶ್ರಯ ಇದು ಅರಣ್ಯ ಇಲಾಖೆ ಇದ್ದು, ಅರಣ್ಯ ಇಲಾಖೆ ಇರೋದ್ರಿಂದ ಸದರಿಯವರು ಅರಣ್ಯ ಇಲಾಖೆಗೂ ತಿಳುವಳಿಕೆ ನೀಡಿ ಹಾಗೂ ಪೊಲೀಸ್ ರಕ್ಷಣಾ ಇದಕ್ಕೂ ತಿಳುವಳಿಕೆ ನೀಡಿ VA RI ಅವರು ಇನ್ನೊಂದು ಡೇಟ್ ನೀಡಲು ತಿಳಿಸಿರುತ್ತಾರೆ. RI ಅವರ ಇದರಂತೆ ಇನ್ನು ಮುಂದಿನ ದಿನದಲ್ಲಿ ಮುಂದಿನ ದಿನಾಂಕದಂದು ಅಳತೆ ಕೆಲಸ ಮಾಡಿ ಕೊಡಲಾಗುವುದು. ಹಾಗೆಯೇ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಈಗಾಗಲೇ ಅರಣ್ಯ ಇಲಾಖೆಯನ್ನು ಗಡಿಯನ್ನು ಗುರುತಿಸಲು 3 ಜನ ಭೂಮಾಪಕರನ್ನು ಈಗಾಗಲೇ ನಿಗದಿಪಡಿಸಿದ್ದು, ಸದರಿಯವರು ಆ ದಿನದಂದು ಅವರು ಬಂದು ಆ ಗಡಿಯನ್ನು ಗುರುತಿಸಿ ಈ ರೈತರ ಜಮೀನು ಏನು ಬಾರ್ಡರ್ ಇದೆ ಅದನ್ನು ಇವರಿಗೆ ಇದು ಮಾಡಿ ದುರಸ್ತಿಗೆ ನಾವು ಸ್ಕೆಚ್ಚನ್ನು ಮಾಡಿ ವರದಿ ಕೊಡಲಾಗುವುದು. ಸ್ವಲ್ಪ ಇದರಿಂದ ಹಿಂದೆ ಇದ್ದ ತಾಲೂಕು ಭೂಮಾಪಕರು ಇಬ್ಬರನ್ನು ಹಾಕಿ ಇದಕ್ಕೆ ಗಡಿ ಗುರುತಿಸಲು ತಿಳಿಸಿದ್ರು. ಆಗ ಅವರು ಒಂದು ವರದಿ ಮಾಡಿ ಸ್ಕೆಚ್ಚನ್ನು ಮಾಡಿರ್ತಾರೆ. ಆ ವರದಿ ಪ್ರಕಾರ ಈಗ ಅದು ಇವರು ಅಲ್ಲೇನು ಟ್ರೆಂಚ್ ಅರಣ್ಯ ಇಲಾಖೆ ಮಾಡಿದಾರೋ ಅಲ್ಲಿ ಅವ್ರಿಗೆ ತೋರಿಸಿದಾರಂತೆ ವರದಿ ಇದೆ. ಆದ್ದರಿಂದ ಅದು ಆ ಟ್ರೆಂಚ್ ಮಾಡಿರೋದು ಸರಿ ಇಲ್ಲ, ಇವ್ರಿಗೆ ನೋಟಿಫಿಕೇಶನ್ ಸರಿ ಇಲ್ಲ ಅಂತ ಇವರು ಅರ್ಜಿದಾರರು ಹೋಗಿ ಅಲ್ಲಿ ಇದು ಮಾಡಿರೋದ್ರಿಂದ ಅದೇನು ನಕಾಶೆಯಲ್ಲಿ ರದ್ದುಪಡಿಸಿ ಇನ್ನೊಮ್ಮೆ ಮಾಡಿ ಅಂತ ತಿಳಿಸಿರೋದ್ರಿಂದ ಅದನ್ನು ಸಮೇತ ಒಟ್ಟು ಒಂದು ಸರಿ ಮಾಡುವುದಾಗುತ್ತದೆ. ಅರಣ್ಯ ಇಲಾಖೆ ಇರೋದ್ರಿಂದ ಕರೆಕ್ಟಾಗಿ ಗಡಿ ಗುರುತಿಸಬೇಕಾದ ಪ್ರದೇಶವಾಗಿರ್ತದೆ. ಇಲ್ಲ ಸಮಯ ರೈತರಿಗೆ ಜಮೀನಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ, ರೈತರ ಜಮೀನು ಮೂಮೆಂಟು ಮಾಡಿಲ್ಲ ಅವ್ರು ಯಾರು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸರ್ವೆ ಅವರು ನೋಟಿಸು ಕೊಟ್ಟಿಲ್ಲ, ಫೋನಲ್ಲಿ ಹಾಕ್ಬಿಟ್ಟವ್ರೆ. ಆಮೇಲೆ ಈಗ ಬಂದುಬಿಟ್ಟು ನಾವು ಸ್ಕೆಚ್ ಮಾಡಲ್ಲ, ಗಡಿ ಫಿಕ್ಸ್ ಮಾಡಲ್ಲ ಅಂತೇಳಿ ಹೋಗಿದ್ದಾರೆ. ಯಾಕೆ ಮಾಡಲ್ಲ ಅಂದರೆ ನಾನು ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಸೈನ್ ಹಾಕ್ಸ್ಬಿಟ್ಟು ಸ್ಕೆಚ್ ಕೊಡ್ತೀನಿ ಅಂದರೆ ಅದ್ರ ಅವಶ್ಯಕತೆನೇ ನಮಗಿಲ್ಲ. ಇಲ್ಲಿ ಜಾಗನೇ ತೋರಿಸ್ತೀರ, ತಹಸೀಲ್ದಾರ್ ಹತ್ರ ಏನು ಮಾಡಿಸ್ತಾರೆ ಇವರು? ಮಾಡಿಸಲ್ಲ. ಇದು ಇಲ್ಲೇ ಎಲ್ಲ ಬಂದೋಬಸ್ತ್ ಮಾಡೋರು ಯಾರಪ್ಪ? ನಾವು ಬಂದೋಬಸ್ತ್ ಮಾಡಕ್ ಹೋದ್ರೆ ಪೊಲೀಸ್ ಕೇಸು ರೈತರ ಮೇಲೆ, ಇಲ್ಲ ಅಧಿಕಾರಿಗಳು ಮಾಡಲಿ ಅಂದರೆ ಅವರು ಮಾಡಲ್ಲ. ಯಾವ ಸರ್ವೇಯರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಈಗ. ನೋಡ್ರಿ, ಬಂದರು 12:30 ಬಂದರು, ಹೋದ್ರು. ಅವ್ರು ಬಂದಾಗ ರೆವಿನ್ಯೂ ಇನ್ಸ್ಪೆಕ್ಟ್ರು ಸೆಕ್ರೆಟರಿ ಇರಬೇಕಲ್ಲ, ಇಲ್ಲ ಅವರೇ ಬಂದವ್ರೆ. ಸುಮ್ಮನೆ ನಾಟಕ ಆಡ್ಕೊಂಡು ಅವ್ರು ಬರಲ್ಲ. ಯಾಕೆ ಬರಲ್ರಿ? ಬಂದೇ ಬರ್ತಾರೆ. ಇವ್ರು ಕರ್ಕೊಂಬರಲ್ಲ. ಇವ್ರು ಹಾಕ್ಲಿ ನಡಿಬೇಕು. ಈಗೇನು ಇಲ್ಲ, ಇವ್ರಿಗೆ ಯಾರನ್ನ ಈ ಕಳ್ಳರು ಇರ್ತಾರೆ ದಳ್ಳಾಳಿಗಳು, ಕರ್ಕೊಂಡೋಗಿ ಅವ್ರು ಕಾಸು ಕೊಟ್ಬಿಡ್ಲಿ, ನಾಳೆನೇ ಬಂದು ಸ್ಕೆಚ್ ಮಾಡಿಕೊಟ್ಬಿಡ್ತು. ಆ ಮಟ್ಟಕ್ಕೆ ಇದೆಯಪ್ಪ ಈ ತಾಲೂಕು ಆಫೀಸು, ಸರ್ವೆ ಆಫೀಸು. ವೆಂಕಟನಾರಾಯಣಪ್ಪ ಅಂತ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷನ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಅವ್ರಿಗೂ ನೋಟಿಸ್ ಕೊಟ್ಟಿರ್ತಾರೆ, ಒಬ್ರು ಇಲ್ಲಿ ಹಾಜರಿರಲ್ಲ. ಇವ್ರು ಬರ್ತಾರೆ, ಏನೋ ಒಂದು ಕತೆ ಹೇಳ್ತಾರೆ. ಇದು 4ನೇ ಸರಿ ಸರ್ವೆಗಂತ ಬರ್ದವ್ರೆ. ಆವತ್ತಿನ ಮಟ್ಟಕ್ಕೆ ಬಂದು ಅಳತೆನೂ ಸರಿಯಾಗಿ ಮಾಡಲ್ಲ, ಗಡಿ ಗುರ್ಸಲ್ಲ, ದಾಖಲೆಗಳು ಮಾತ್ರ ಸರಿ ಇದೆ ಅಂತ ಹೇಳ್ತಾರೆ. ಒಬ್ಬ ಅಧಿಕಾರಿಯನ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಏನ್ ಮಾಡ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ. ಗಿರೀಶ್ ಅಂತ ಬಂದಿದ್ರು, ಸರ್ವೆ ನಂಬರ್ 3 ಮಂಡಬೇಲೆ, ಅದು ದೇವನಹಳ್ಳಿ ತಾಲೂಕು. ಇದು ಫಾರೆಸ್ಟ್ ಅವ್ರಿಗಂತ ಒಂದು ಸ್ಕೆಚ್ ಮಾಡಿಕೊಟ್ಬಿಟ್ಟು ರೈತರ ಜಮೀನುಗಳಿಗೆ ಎಲ್ಲಾನು ಕೇಸುಗಳಾಕ್ಸಿ ಇವ್ರದ್ದು ಎಲ್ಲಾನು ಸರ್ವೆ ಅವ್ರದೇ ಪಾತ್ರಗಳು, ಅದರಲ್ಲಿ ತಹಸೀಲ್ದಾರ್ದು ಇರ್ಬೋದು. ನಾವು 3-4 ವರ್ಷದಿಂದ ಮಾಡೋ ಕೆಲಸ ಬಿಟ್ಟು ಓಡಾಡ್ತಾನೆ ಇದ್ದೀವಿ. ಇದುವರೆಗೂ ನ್ಯಾಯ ಸಿಕ್ಕಿಲ್ಲ, ಸಿಗ್ತೈತೆ ಇಲ್ಲ ಅದು ಗ್ಯಾರಂಟಿ ಇಲ್ಲ. ಇಷ್ಟು ಮಾತ್ರಕ್ಕೆ ದಾಖಲೆಗಳು ಕೊಟ್ಬಿಟ್ಟು ಸುಮ್ಮನೆ ರೈತರ ಕಣ್ಣೋರ್ಸೋ ನಾಟಕ ಏನ್ ಕಾಡ್ತಾ ಇದಾರ ಗೊತ್ತಾಗ್ತಿಲ್ಲ. ಸರ್ವೆ ಅವ್ರು ಬಂದು ಅಳತೆ ಮಾಡೋದು, ಅವ್ರ ಗ್ರಾಮ ಠಾಣ ಗಡಿ ಗೊತ್ತಿಲ್ವಂತೆ, ಅದನ್ನ ಹುಡ್ಕೋದಕ್ಕೆ ಈಗ 1 ವರ್ಷದಿಂದ ಹುಡುಕ್ತಾವ್ರೆ ಅಂತ ಸರ್ವೇಯರ್ಗಳು. ಬಂದು 1 ಎಕರೆ ಜಾಗ ಅಳತೆ ಮಾಡ್ಕೊಡೋದಕ್ಕೆ 3 ಸರಿ ಚೈನೇ ತಂದಿಲ್ಲ, ಇನ್ನೊಂದ್ಸರಿ ಬಂದು ಕ್ಯಾಡೋರ್ ಬೇಕಂತ ವಾಪಸ್ ಹೋದ್ರು. ಇದು ಕೆಲಸ ಮಾಡ್ತಾವ್ರ ಇಲ್ಲ ನಾಟಕ ಮಾಡ್ತಾರ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹೆಸರು? ಮುನ್ರಾಜ್ ಅಂತ, ಮಂಡಬೇಲೆ ರೈತ. ಇನ್ನ ಸ್ಕೆಚ್ ಮಾಡಿಲ್ಲ. ಇನ್ನು ಸ್ಕೆಚ್ ಮಾಡಿ ನಾನು ADLR ಸೈನ್ ಹಾಕ್ಸ್ಕೊಂಡು ಆ ಸ್ಕೆಚ್ ಮೇಲೆ ಪವರ್ ತೊಗೊಂಡು ನಿಮ್ಗೆ ಕೊಡ್ತೀನಿ, ಅವು ಮಾಡಿ.
ನಾನೊಬ್ಬನೇ ಅಲ್ಲ ಇದು ಸುಪ್ರೀಂ. ಹಲೋ ಅಣ್ಣ ಇಲ್ಲಿ ಮಿಷಿನ್ ಹತ್ರ ಸರ್ ಗಡಿ ಇನ್ನು ಸ್ಕೆಚ್ ಮಾಡೇ ಇಲ್ಲ. ಇನ್ನು ಸ್ಕೆಚ್ ಮಾಡಿ ನಾನು ADLR ಸೈನ್ ಹಾಕ್ಸ್ಕೊಂಡು ಆ ಸ್ಕೆಚ್ ಮೇಲೆ ಪವರ್ ತೊಗೊಂಡು ನಿಮ್ಗೆ ಕೊಡ್ತೀನಿ, ಅವು ಮಾಡಿ. ನಾನೊಬ್ಬನೇ ಅಲ್ಲ ಇದು ಸುಪ್ರೀಂ. ಹಲೋ ಅಣ್ಣ ಇಲ್ಲಿ ಮಿಷಿನ್ ಹತ್ರ ಸರ್ ಗಡಿ ಇನ್ನು ಸ್ಕೆಚ್ ಮಾಡೇ ಇಲ್ಲ. ಇನ್ನು ಸ್ಕೆಚ್ ಮಾಡಿ ನಾನು ADLR ಸೈನ್ ಹಾಕ್ಸ್ಕೊಂಡು ಆ ಸ್ಕೆಚ್ ಮೇಲೆ ಪವರ್ ತೊಗೊಂಡು ನಿಮ್ಗೆ ಕೊಡ್ತೀನಿ, ಅವು ಮಾಡಿ. ನಾನೊಬ್ಬನೇ ಅಲ್ಲ ಇದು ಸುಪ್ರೀಂ. ಹಲೋ ಅಣ್ಣ ಇಲ್ಲಿ ಮಿಷಿನ್ ಹತ್ರ ಸರ್ ಗಡಿ ಇನ್ನು ಸ್ಕೆಚ್ ಮಾಡೇ ಇಲ್ಲ. ಇನ್ನು ಸ್ಕೆಚ್ ಮಾಡಿ ನಾನು ADLR ಸೈನ್ ಹಾಕ್ಸ್ಕೊಂಡು ಆ ಸ್ಕೆಚ್ ಮೇಲೆ ಪವರ್ ತೊಗೊಂಡು ನಿಮ್ಗೆ ಕೊಡ್ತೀನಿ, ಅವು ಮಾಡಿ. ನಾನೊಬ್ಬನೇ ಅಲ್ಲ ಇದು ಸುಪ್ರೀಂ. ಹಲೋ ಅಣ್ಣ ಇಲ್ಲಿ ಮಿಷಿನ್ ಹತ್ರ